ಭಾರತೆ ಬಾ ಕುತ್ಕ ಬಾ. ಎಲ್ಲೋಗಿದ್ದೆ? ನಾನು ತಿಂಡಿ ಮಾಡಿಕ್ಕಿ ಕಾಯ್ಕೊಂಡು ಕೂಕೊಂಡೆ. ಇಷ್ಟೊತ್ತಾದ್ರೂ ಬರಲಿಲ್ಲ ನಮ್ಮ ಅತ್ತೆ. ಬಂದು ತಿಂಡಿ ತಿಂಬದ್ ಬಿಟ್ಟು ಅಂತ. ಇಲ್ಲ ಇಲ್ಲೇ ರಂಗಮ್ಮವ್ರ ಮನೆ ಹತ್ರ ಹೋಗಿದ್ದೆ. ಏನೋ ಮಾತಾಡ್ಬೇಕಾಗಿತ್ತು ಸ್ವಲ್ಪ, ಅದಕ್ಕೆ ಹೋಗಿ ಒಂದು ದುಡ್ಡು ಇಸ್ಕೊಂಡಿದ್ಲು. ಅದಕ್ಕೆ ದುಡ್ಡು ಇಸ್ಕೊಬರನಿ ಕೇಳಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹೌದೇನು? ಯಾಕೆ ದುಡ್ಡು ಇಸ್ಕೊಂಡಿತ್ತು ರಂಗಕ್ಕ? ಏನಕ್ಕೆ ಇಸ್ಕೊಂಡಿತ್ತತ್ತೆ? ಯಾವತ್ತು ಏನ್ಕನ ಏನೋ ತಗೊಂತಿದ್ಲು, ಅದಕ್ಕೆ ಇಲ್ಲ ಕೊಡಕಯ್ಯ ಕೊಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಕೊಟ್ಟಿದ್ನಮ್ಮ. ಹೌದೇನು? ಕೊಡ್ತೇನೆ ಮತ್ತೆ. ಹ್ಞೂ ಕೊಡ್ತು, ಇಸ್ಕೊ ಬಂದೆ. ಮಕ್ಕಳೆಲ್ಲ ಎಲ್ಲೋದ್ರಮ್ಮ? ಕಾಣ್ತಾನೆ ಇಲ್ಲ. ಸ್ಕೂಲ್ಗೆ ಹೋಗೋರತ್ತೆ. ಟೈಮ್ ಆಗೈತೆ ನೋಡಿ, ಆಲೆ 10:30 11 10:30 10:45 ಆಯಿತು. ಮನೆ ಹತ್ರ ಇರ್ತಾರೆ. ಅದಕ್ಕೆ ರೆಡಿ ಮಾಡಿ ಅವರು ತಿಂಡಿ ತಿನ್ಕೊಂಡು ಹೋದ್ರು ಹುಡುಗರು. ನೀನು ಎಲ್ಲೋದ್ರು ಅಂತ ಕೇಳ್ತೀಯಲ್ಲ, ಯಾಕೆ ಸ್ಕೂಲ್ಗೆ ಹೋಗೋದೇನು ಮರ್ತಿದ್ಯೇನು? ಅದಕ್ಕೆ ಹೋಗ್ಯವ್ರಿ. ಸುಮ್ಮನೆ ನೆನ್ನೆ ಎಲ್ಲ ರಜೆ ಇತ್ತು, ನೆನ್ನೆ ಮೊನ್ನೆ. ಇವತ್ತು ಹೋಗವ್ರಿ. ಹೋಗ್ಲಿ ಬಿಡಮ್ಮ, ಚೆನ್ನಾಗಿ ಓದಿ ಸಾಕತ್ತ. ಹೋಗಿ ಅತ್ತ ಬುದ್ಧಿವಂತರಾದರೆ ಹೆಸರು ಹೇಳ್ತಾರತ್ತ. ಹೋಗತ್ತೆ, ತಿಂಡಿ ತಿನ್ನೋಗು. ಇಕ್ಕ ಬಂದು ಕೊಡ್ಲೆ? ತಿಂತೀನಿ ಹೇಳಮ್ಮ, ಆಮೇಲೆ ತಿಂತೀನಿ ಹೇಳು. ಏನು ಇದು ಮಾಡ್ತೀಯ ಅತ್ತ, ತಿನ್ನೋಗು ಅಂತ. ಅಯ್ಯೋ ತಿಂತೀನಿ ಹೇಳು. ಒಂದು 2-3 ಸತಿ ಕಾಫಿ ಕುಡ್ದನಾ, ಅದಕ್ಕೆ ತಿಂಡಿನೇ ಸೇರಲ್ಲ. ಅಯ್ಯ ನೀನಂತೂ ನಾನು ಎಷ್ಟು ಸತಿ ಹೇಳ್ತೀನ, ಕಾಫಿ ಕುಡಿಬೇಡ, ಟೈಮಿಗೆ ಸರಿಯಾಗಿ ತಿಂಡಿ ತಿನ್ನು, ಗ್ಯಾಸ್ಟ್ರಿಕ್ ಆಗ್ತೈತೆ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಕಣತೆ ನೀನು. ಹೋಗು, ನಾನೇನು ಮಾಡಾನಿ? ತಿರ್ಗಾ ಸೊಸೆ ಹಂಗೆ ನೋಡ್ಕೊತಾರೆ ಹಿಂಗೆ ನೋಡ್ಕೊತಾರೆ ಅಂತೀರ. ನಾವು ಟೈಮಿಗೆ ಸರಿಯಾಗಿ ತಿಂಡಿ ತಿಂದ್ರಿ, ಕಾಫಿ ಕುಡಿಬೇಡ್ರಿ ಅಂತ ನಾವು ಒಳ್ಳೇದು ನಿಮ್ಮ ಒಳ್ಳೇದು ಕೇಳಿದ್ರೆ ನೀವು ಕೇಳಂಗೇ ಇಲ್ಲ ಹೇಳತ್ತ. ಅಯ್ಯೋ ನಾನೆಂದನೇ ಹೇಳಿದ್ದೀನೇನೆ ಲಕ್ಷ್ಮಕ್ಕ? ನಾನೆಂದೂ ಹೇಳಿಲ್ಲಮ್ಮ. ನನ್ನ ಸೊಸೆ ಚೆನ್ನಾಗಿ ನೋಡ್ಕೊತಾಳೆ ಅಂತಲೇ ಹೇಳಿರೋದು, ಬೇರೆಯವ್ರ ಥರ ನಾನಲ್ಲ. ನಾವಿಬ್ರು ತಾಯಿ ಮಗಳ ಥರ ಇದ್ದೀವಿ, ನೀನೇನು ಹಿಂಗಂತೀಯ? ಅಲ್ಲದೆ ನೀನು ಹೇಳಿದ್ರು ಊರಾಗೆಲ್ಲ ಜನಗಳು ಹಂಗೆ ಅಲ್ವೇ ಎಂಬುದು. ನೋಡಪ್ಪ ಅತ್ತೆ ನಾಚಿಕಡೆಗೆ ನೋಡ್ಕೊಂಬಲ್ಲ ಅಂತಾರೆ, ಒಳಗೆ ಇದು ಮಾಡ್ತಾರೆ ಅಂತಾರೆ. ಅದಕ್ಕೆ ನಾನು ಇದ್ದಂಗೆ ಹೇಳನಮ್ಮ. ಬಾರಪ್ಪ ತಿಂಡಿ ತಿನ್ಬಾ. ನಿಮ್ಮ ಅಮ್ಮನೂ ತಿನ್ನಲಿಲ್ಲ, ನೀನೂ ತಿನ್ನಲಿಲ್ಲ. ತಿಂತೀನಿ ಹೇಳು. ಏನು ಅತ್ತೆ ಸತಿ ಇಬ್ರು ಮಾತಾಡ್ಕೊಂಡು ಕೂಕೊಂಡಿದ್ರಿ? ಏನಿಲ್ಲಪ್ಪ, ಇವಾಗ ನಾನು ಎಲ್ಲ ಹೋಗಿದ್ದೆ ರಂಗಮ್ಮರ ಮಂತಕ್ಕೆ. ಅದಕ್ಕೆ ಇವಾಗ ಬಂದಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಕೂಕೊಂಡವಳೆ. ಅಯ್ಯೋ ನೀನೇನು ಹಂಗೆ ಹೇಳ್ತೀಯ? ಏನು ಮಾತಾಡನಿ? ಏನೈತೆ ಮಾತಾಡಕ್ಕಂಥದ್ದು? ಏನೋ ಮನೆಗಳು ಸಂಸಾರ ಅದು ಇದು ತಾಪತ್ರಯ ಮಾತಾಡ್ತೀವಿ ಅಷ್ಟೇ. ಓಲಿ ಬಿಡತ್ತ, ನಿಮ್ಮನ್ನು ನೋಡ್ತಿದ್ರೆ ಖುಷಿ ಆಗ್ತೈತಪ್ಪ. ಎಲ್ಲರ ಮನೆಗೂ ಹಿಂಗೆ ಇದ್ರೆ ಅತ್ತೆ ಸೊಸೆ ನೋಡೋಕ್ಕೆ ಒಂಥರ ಖುಷಿ. ಏನು ಬೀದಿ ನಿಂತ್ಕೊಂಡು ಜಗಳ ಮಾಡ್ಕೊತಾರಮ್ಮ. ನಿಮ್ಮನ್ನು ನೋಡಿದರೆ ಎಲ್ಲರೂ ನಿಮ್ಮನ್ನು ನೋಡ್ಕೊಳ್ಕೋಬೇಕು. ಅಯ್ಯೋ ಹೇಳು, ನಮ್ಮೂರಾಗಂತೂ ಅದು ಯಾಕೆ ಹಂಗೆ ಆಡ್ತಾರೆ, ಜುಟ್ಟು ಇಟ್ಕೊಂಡು ಎಲ್ಲ ಒಯ್ದಾಡ್ತಾರೆ, ಪರ್ಕೆ ತಾಂಡು ಒಯ್ತಾರೆ. ಸೊಸೆನೇ ಅತ್ತೆನೂ ಒಯ್ದುಬಿಡ್ತಾರೆ ಅಂಥ ಕಾಲ ಈಗ. ನಿಮ್ಮನ್ನು ನೋಡಿದರೆ ಊರಿಗೆ ಮಾದರಿ ನೀವು. ಮತ್ತೀಗ ನಾನಂದ್ರೆ ಸುಮ್ಮನೆ, ನಮ್ಮ ಅತ್ತೆ ಅಂದರೆ ಸುಮ್ಮನೆ. ನಾನು ನಮ್ಮ ಅತ್ತೆ ತಾಯಿ ಮಗಳು ಥರ ಇರ್ತೀವಿ. ಯಾರು ಹಂಗೆ ಆಡ್ತಾರೆ ಅಂದರೆ ನಾವು ಆ ಥರ ಎಲ್ಲ ಆಡಲ್ಲ. ಇವಾಗ ನಮ್ಮ ಅಪ್ಪ ಅಮ್ಮ ಆಗಿದ್ರೆ ನಾವೀಗ ನೋಡ್ಕೊತಿರ್ಲಿಲ್ವಾ? ಅವರು ಹಂಗೆ. ನಮ್ಮ ಅತ್ತೆನೇ ನಮ್ಮ ಅಮ್ಮ ಇದ್ದಂಗೆ. ಅದಕ್ಕೆ ಚೆನ್ನಾಗಿ ನೋಡ್ಕೊತೀವಿ. ಏನು ಮಾಡೋದು? ಇವಾಗ ಅವರಿದ್ದಿದ್ರೆ ಅವ್ರನ್ನೂ ಹಿಂಗೆ ನೋಡ್ಕೊತಿರ್ತಾನೆ. ನಾವು ನಮ್ಮ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮನೂ ಯಾರನ್ನು ನೋಡ್ಕೊತಾರೆ. ಇವಾಗ ಬರೋ ಸೊಸೆಯರು ನಮ್ಮ ಅಪ್ಪ ಅಮ್ಮನೂ ನೋಡ್ಕೊತಾರೆ. ನಾವೇ ಹೆಂಗೆ ಮಾಡಿರೋ ಅವ್ರು ನೋಡ್ಕೊತಾರಾ? ಅದಕ್ಕೆ ಚೆನ್ನಾಗಿ ನೋಡ್ಕೋಬೇಕು. ಇದ್ರೆ ಮುಂದಕ್ಕೆ ನಮ್ಮ ಮಕ್ಕಳು ನಮ್ಮನ್ನು ನೋಡೇ ಕಲಿಯೋದು. ನಾವು ಹೆಂಗೆ ನೋಡ್ಕೊತೀವೋ ಹಂಗೇನೇ ನಮ್ಮ ಮಕ್ಕಳು ಕಲಿತಾರೆ. ನೋಡಪ್ಪ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ನಾವು ಅವರು ಹಂಗೆ ನೋಡ್ಕೋಬೇಕು ಅಂತ ಅವ್ರಿಗೂ ಮನಸ್ಸಿಗೆ ಬರುತ್ತೆ. ಹೇಳು, ಇವಾಗಿಂದ ನಾವು ಹೆಂಗಿರ್ತೀವೋ ಮಕ್ಳಿಗೂ ಅದೇ ಮಾದರಿ ಆಗ್ತೈತಿ. ನಾವು ಯಾವ ಥರ ನೋಡ್ಕೊತೀವೋ ಅವರು ಅದೇ ಥರ ಹಂಗೆ ನೋಡ್ಕೊಂಡು ನಮ್ಮನ್ನು ನೋಡೇ ಬೆಳೀತಾರೆ ಅವರು. ಸರಿ ಬಾ, ತಿಂಡಿ ಕೊಡು. ಹೋಗ್ತೀನಿ ತಿಂಡಿ ಕೊಡ್ತೀನಿ, ನೀನು ಬಾ. ಸರಿ ಹೋಗಮ್ಮ ಅತ್ತ. ನಮ್ಮ ದುಡ್ಡು ನಮಗೆ ಕೊಡೋಕ್ಕೆ ಎಷ್ಟು ಮಾತಾಡ್ತಾರಪ್ಪ ಜನಗಳು. ಹೋಗಿ ಇದನ್ನ ಒಳಗಡೆ ಇಡಬೇಕು. ಹೆಂಡತಿ ಕೈ ಕೊಟ್ಟರೆ ಎಲ್ಲ ಒಳಗಡೆ ಇಡ್ತಾರೆ ಬೀರೊಳಿಕೆ. ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಎಲ್ಲ ನಾವು ಮನೆ ಹಿಡಿಬೇಕು. ಬೇರೆ ಕಂಡವ್ರ ಮನೆಗೆ ಎಷ್ಟು ದಿನ ಅಂತ ಇರಾನಿ. ಇವನು ಯಾಕೆ ಇಷ್ಟೊಂದು ದುಡ್ಡು ಇಕ್ಕೊಂಡವನಲ್ಲ? ಏನಾನ ಮಾಡಿ ದುಡ್ಡು ಹೊಡ್ಕೋಬೇಕಲ್ಲ. ಎಷ್ಟೊಂದು ದುಡ್ಡು ತಗೊಂಡೋಗ್ತಾವನೆ. ಹೆಂಗಾನ ಮಾಡಿ ಇದನ್ನು ಕದಿಬೇಕು. ಬೇಗ ಹೋಗ್ಬಿಟ್ಟು ನಾನು ಹೆಂಡತಿ ಕೈ ಕೊಡ್ತೀನಿ, ತಗೊಂಡೋಗಿ ಬೀರಕ್ಕಿಕ್ಕೆ ಅಂತ. ಇವಳೇ ರಾಣಿ ಬಾರೆ ಇಲ್ಲಿ ಬೇಗ. ಯಾವಾಗಿಂದ ಕೂಗ್ತಾ ಇದ್ದೀನಿ, ಬೇಗ ಬರೋಕ್ಕಾಗಲ್ವೇ? ಬಂದೆ. ಯಾಕೆ? ಅಲ್ಲೇ ನಿಂತ್ಕೊಂಡು ಯಾಕೆ ಏನು ಎತ್ತ ಅಂತ ಕೇಳಿ. ಬಾ ಬೇಗ, ಏನೋ ಕೆಲಸ ಐತೆ ಸ್ವಲ್ಪ. ಅಯ್ಯೋ ಬರ್ತಿದ್ದೀನಿ ತಡೀರಿ, ಅಡುಗೆ ಮನೇಲಿದ್ದೀನಿ. ಬಂದೆ ತಡೀರಿ ಸ್ವಲ್ಪ. ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ಬರ್ತೀನಿ ತಡೀರಿ. ಅಯ್ಯೋ ಯಾಕ್ರಿ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ? ಏನಾಯಿತು? ಯಾಕ್ರಿ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ?
ಏನಾಗ್ತೈತೆ ಕೊಟ್ಟೋರ್ ದುಡ್ಡು ಕೊಡಲ್ಲ ನಮ್ಮ ದುಡ್ಡ ಎಷ್ಟು ಜಗಳ ಮಾಡಿರ್ ಗೊತ್ತಾ? ಹೋಗಿ ಕೇಳಿದ್ರೆ ಟೈಮಿಗೆ ಸರಿಯಾಗಿ ಕೊಡಲಿಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇಲ್ಲ ಅಸಲು ಅಷ್ಟೇ ಅಸಲು ಕೊಡ್ತೀವಿ, ಬಡ್ಡಿ ಕೊಡಲ್ಲ, ಹಂಗೆ ಹಿಂಗೆ ನಮಗೇನು ನಡೆಯಲ್ಲ. ಅದು ಇದು ಮಾತಾಡ್ತಾರಲ್ಲ. ಎಲ್ಲ ಜಮೀನಾಗೆಲ್ಲ ಲಾಸ್ ಆಗೈತೆ, ಬೆಳೆ ಲಾಸ್ ಆಗೈತೆ ಅಂತ ಎಷ್ಟು ಒಂದು ದೊಡ್ಡ ಲೀಸ್ಟ್ ಕೊಡ್ತಾರೆ. ನಾವು ಇದನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ. ನಾವು ಮನೆ ಇಲ್ಲ, ಕಂಡವ್ರ ಮನೆಗೆ ಎಷ್ಟು ದಿನ ಅಂತ ಬಾಡಿಗೆ ಕಟ್ಕೊಂಡಿರೋದು. ಹಂಗಂತ ಹೇಳ್ಬೇಕಾಗಿತ್ತು ಕಣ್ರಿ. ಅದು ಬಿಟ್ಟು ಬಂದು ಇಲ್ಲಿ ಇದು ಮಾಡ್ತಿದ್ದೀರಲ್ಲ, ಸಿಟ್ಟಿ ಯಾಕೆ ಮಾಡ್ಕೊಂತೀರಾ? ಸುಮ್ಮನೆ ಇವಾಗ ಕೊಟ್ಟವರಲ್ಲ. ಅಯ್ಯೋ ಇವರೆಲ್ಲ ಕೊಟ್ಟಿದ್ದು. ಆ ಲಕ್ಷ್ಮಿ ಬಂದಿದ್ಲು, ಆ ಲಕ್ಷ್ಮಕ್ಕ ಅವಳು ಬಂದುಬಿಟ್ಟು ಕೊಟ್ಟಿರೋದು. ಅವ್ರದ್ದು ಕೊಡ್ತೀವಿ. ಅವಳು ಎಷ್ಟು ಮಾತಾಡ್ತಾಳೆ ಗೊತ್ತೇ? ಆಯಮ್ಮ ಒಳ್ಳೆ ಯಾವ್ದಕ್ಕನಾಗಲಿ ಮುಟ್ಟು ತುಳ್ಸ್ಕೊಂಬತ್ತಾಳೆ ಹೇಳತ್ತ. ತಗ ಇದನ್ನ ಎಲ್ಲ ಬೀರೊಳಿಗೆ ಇಕ್ಕು. ಹಿಂಗೆ ಕುಡಿಕಿ ಸ್ವಲ್ಪ ನಾವು ಒಂದು ಮನೆ ಮಾಡ್ಕೋಬೇಕು. ಎಷ್ಟು ದಿನ ಅಂತ ಕಂಡರ್ ಮನೆಗಿರೋನು ಹೇಳು? ಎಷ್ಟಾಯ್ತು ಇದು? 2.5 ಲಕ್ಷ ಐತಿ. ಇನ್ನೊಂದು 10-15 ಲಕ್ಷ ಬರಬೇಕು. ಹೋಗಿ ಎಲ್ಲ ವಸೂಲಿ ಮಾಡ್ಕೊಂಬರ್ತೀನಿ. ತಗೊಂಡೋಗಿ ಬೀರಾಗಿಡು ಜೋಪಾನವಾಗಿ. ತಿರ್ಗಾ ಇಟ್ಟು ಬೀರಿನ ಬೀಗ ಹಾಕಿ ನೀಟಾಗಿಡು. ಮತ್ತೆ ಎಲ್ಲನ ಇಟ್ಟು ಮಾಡಿ ಕೂತ್ಕೊಂಡಿಯಾ? ಹ್ಞೂ ರೀ, ಇಡ್ತೀನಿ ಹೇಳು. ಆಯಿತು, ಕೊಡ್ರಿ. ಬರ್ರಿ, ಹಂಗೆ ತಿಂಡಿ ತಿಂದ್ರಿ. ತಿಂಡಿ ಮಾಡಿದ್ದೀನಿ. ಅಯ್ಯೋ ಯಾವ ತಿಂಡಿನೂ ಬೇಡ, ಹೋಗಮ್ಮ ಅತ್ತ. ಆಮೇಲೆ ತಿಂದ್ರಾತು. ಹೋಗು ಒಳಗಡೆ ಇಡು ಫಸ್ಟು ನೀನು. ಸುಮ್ಮನೆ ಯಾರನ್ನ ನೋಡಿ ಇನ್ನು ಆಯ್ತಲ್ಲ, ದುಡ್ಡು ಇಲ್ದಂಗೆ ಆಗೋಗ್ಬಿಡ್ತೈತಿ. ಅವ್ನು ನೋಡಿದೆ ಎಷ್ಟೊಂದು ದುಡ್ಡು ಕುಡಿಕೊಬಿಟ್ಟವನೇ. 2.5 ಲಕ್ಷ. ಅಬ್ಬಬ್ಬಬ್ಬ ಭಾರಿ ವಸೂಲಿ ಮಾಡ್ತಾನೆ. ಇವನಿಗೆ ಏನಾನ ಮಾಡಿ ನಾಮ ಹಾಕಬೇಕು. ಅದು ಹೆಂಗನ ಮಾಡೋ ದುಡ್ಡು ಹೊಡ್ಕೋಬೇಕು. ಮತ್ತು ಇವನಿಗೆ ನಾನು ಬಡ್ಡಿಗೆ ಅಂತ ದುಡ್ಡು ಇಸ್ಕೊಂಡು ಇವ್ನಿಗೆ ಮೋಸ ಮಾಡಬೇಕು. ಏನಾನ ಒಂದು ಪ್ಲ್ಯಾನ್ ಮಾಡ್ತೀನಿ. ಐಡಿಯಾ ಓಡಿಸ್ಲೇಬೇಕು. ಇಷ್ಟೊಂದು ಮೆರಿತಾನೆ ಇವನು. ಬಡವ್ರ ಹತ್ರ ಎಲ್ಲನ ಹೆಂಗೆ ಇದು ಮಾಡ್ತಾನೆ, ಬಾಯಿಗೆ ಬಂದಂಗೆ ಬೈತಾನೆ. ಅಮ್ಮ ಎಲ್ಲೋತೆ? ಕಾಮದೇ ಇಲ್ಲ. ಅಯ್ಯ ಹೇಳು, ಆಯಮ್ಮ ಅಂತೂ ಒಂದು ಕೆಲಸ ಮುಟ್ಟಲ್ಲ. ಬೀದಿಗೆ ಕುಕೊಂಡು ಹೋಗೋ ಬರೋನ್ನೆಲ್ಲ ಮಾತಾಡಿಸ್ಕೊಂಡು ಕುಕೊಂತೈತಿ. ಇಲ್ಲಿ ಮಾಡಿಕ್ಕಿದ್ದ ತಿಂದುಬಿಟ್ಟು ಹೋಗಿ ಹೊರಗಡೆ ಕುಕೊಂಡು ಹೋಗೋ ಬರೋನ್ನೆಲ್ಲ ಮಾತಾಡ್ಸ್ಕೊಂಡು ಕುಕೊಂಡ್ರೆ ಇಲ್ಲಿ ಮನೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡಬೇಕೆ? ಹುಡುಗಿ ಕಟ್ಕೊಂಡು ಹೋಗು, ನನಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಅಯ್ಯೋ ಏನು ಮಾಡೋಕ್ಕಾಗ್ತೈತೆ ಹೇಳು? ಮಾಡು ಅಂತ ಹೇಳ್ಬೇಕು ನೀನು. ಒಬ್ಬ ಕೈಲೇ ಆಗಲ್ಲ ಕಣತೆ. ನೀನು ಮಾಡತ್ತೆ ಅಂತ ಹೇಳ್ಬೇಕು. ಇಲ್ಲರೇ ಹುಡುಗಿ ನೋಡ್ಕೊಂಬಕ್ಕನ ಬಿಡು. ಚಿನ್ನಿನ ನೋಡ್ಕೊಂಬ್ಲಿ ಬಿಡು. ನೋಡ್ಕೊಂಡ್ರೆ ಮಕ್ಕಳು ನೋಡ್ಕೊಂಡ್ರೆ ಗೊತ್ತಾಗೋದು. ಹ್ಞೂ, ಹಂಗೆ ಮಾಡ್ತೀನಿ. ಅವಳು ನೋಡ್ಕೊಂಡ್ರೆ ಸಾಕು, ನಾನೇ ಮಾಡ್ಕೊತೀನಿ ಎಲ್ಲನ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಫಾಲೋ ಮಾಡಿ.